ಸಮಸ್ಯೆ ಖಂಡಿತ ಇದೆ. ಸೊ ಗಾಯ್ಸ್, ನಾನು ಆಕ್ಚುಲಿ ಇಂಗ್ಲಿಷ್ ಅನಾಬೆಲ್ಲ ಡಾಲ್ ತರ ರೆಡಿ ಆಗ್ತಾ ಇದ್ದೀನಿ. ಸ್ವಲ್ಪ ASMR ಹೆದರ್ಸಕ್ಕೆ ನೋಡಿ ಈ ತರ ಬ್ಲಷ್ ಹಾಕ್ಸ್ಕೊಂಡಿದೀನಿ. ಇವಾಗ ನೆಕ್ಸ್ಟ್ ಇಷ್ಟು ಫುಲ್ಲು ಕಾಜಲ್ ಹಾಕೋತೀನಿ, ಇಷ್ಟು ಫುಲ್ಲು ಲಿಪ್ಸ್ಟಿಕ್ ಹಾಕೋತೀನಿ. ಸೊ ಹೇಗೆ ಕಾಣ್ತೀನಿ ಅಂತ ನಿಮ್ಗೆ ಓವರ್ ಆಲ್ ಲುಕ್ ತೋರಿಸ್ತೀನಿ. ಸೊ ಸನ್ನು ಅವ್ರು ನನ್ನ ಮೇಕಪ್ ಮಾಡ್ತಿದ್ದಾರೆ. ಸೊ ಗೈಸ್, ಇವಾಗ ನೋಡಿ ರೆಡಿ ಆಗಿದ್ದೀನಿ. ಸೊ ಇವಾಗ ಸ್ವಲ್ಪ ವಾಯ್ಸ್ ಚೇಂಜ್ ಮಾಡಿ ಮಾತಾಡೋಣ. ಯಾಕಂತಂದ್ರೆ ಇವಾಗ ನಾವು ಪ್ರಾಂಕ್ ಮಾಡ್ಬೇಕು SMR ಮತ್ತೆ ರಾಜ್ಗೆ. ಐ ಗೆಸ್ ಫಸ್ಟ್ ರಾಜ್ ಬರ್ತಾರೆ, ಅದಾದ್ಮೇಲೆ SMR ಬರ್ತಾರೆ. ಸೊ ನೋಡೋಣ, ಅವ್ರಿಗೆ ನನ್ನ ಕಡೆಯಿಂದ ಎಷ್ಟಾಗುತ್ತೆ ಅಷ್ಟು ಟ್ರೈ ಮಾಡ್ತೀನಿ ಅವ್ರನ್ನ ಹೆದರ್ಸಕ್ಕೆ. ಸೊ ಪ್ರಾಂಕ್ ಮಾಡೋಣ ಅವ್ರಿಗೆ. ಅದಾದ್ಮೇಲೆ ನಾನು ಹೇಗೆ ಕಾಣಿಸ್ತಿದ್ದೀನಿ. ಆ್ಯಂಡ್ ಮೋರ್ ಓವರ್ ನಾನು ಅಕಸ್ಮಾತ್ ನೀವು ಯಾರಾದರೂ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನಿಮ್ಮ ಮನೆಗೆ ಬಂದುಬಿಡ್ತೀನಿ ಈ ಲುಕ್ಕಲ್ಲಿ. ಬಿಕಾಸ್ ನಾನು ನಾರ್ಮಲ್ ಲುಕ್ಕಲ್ಲಿ ಬಂದರೆ ತುಂಬ ಕ್ಯೂಟ್ ಆಗಿಬಿಡುತ್ತೆ. ಸೊ ಅದಕ್ಕೆ ಈ ಲುಕ್ಕಲ್ಲಿ ಬಂದುಬಿಡ್ತೀನಿ. ಸೊ ಸೊ ಇವಾಗ ಹೊಟ್ಟೆ ಹಸಿದ್ರೆ ಏನಾದ್ರು ತಿನ್ನೋಣ ಇವಾಗ ಫಸ್ಟು. ಸೊ ಥ್ಯಾಂಕ್ ಯು ಸೋ ಮಚ್. ಸನ್ನು ತೊಗೊಂಡು ಬಂದಿದ್ದಾರೆ, ಅವ್ರ ಮುಖ ನೋಡ್ಬೋದು ನೀವು. ಸೊ ಗಾಯ್ಸ್, ಹನಿ ಕೇಕ್ ತಿಂತಾ ಇದ್ದೀನಿ. ನಾನು ಆ್ಯಕ್ಚುಲಿ ಆಚೆ ತಿನ್ನಂಗೆ ಇಲ್ಲ. ಸ್ವಲ್ಪ ಹಿಂಗ್ ನೋಡು, ಅದ್ಯಾಕೆ ಹಿಂಗ್ ನೋಡ್ತೀಯ? ಗೈಸ್, ನಂದಿರೋದು ಕ್ಯೂಟ್ ವಾಯ್ಸ್ ಅಲ್ಲಿ ಈ ತರ ವಾಯ್ಸ್ ತೆಗಿಯೋದು ತುಂಬಾ ಕಷ್ಟ. ಆದ್ರೂ ತೆಗಿತೀನಿ ನೋಡಿ ಇವಾಗ. ರಾಜ್ ಬಂದಾಗ ಈ ತರನೇ ವಾಯ್ಸ್ ತೆಗಿತೀನಿ ಗೈಸ್. ನಾನು ಫುಲ್ಲು ಅವ್ರು ಹೆದರ್ಕೊಬಿಡ್ಬೇಕು. ಆಯ್ತು, ಆಮೇಲೆ SMR ಸ್ವಲ್ಪ ಭಯ ಆಗ್ತದೆ ನನಗೆ. SMR ಲೈಟ್ ಆಗಿ ಸ್ವಲ್ಪ ಭಯ ಆಗ್ತದೆ. ಬಿಕಾಸ್ ಸ್ವಲ್ಪ ಆಂಗ್ರಿ ಪರ್ಸನ್. ಐ ಡೋಂಟ್ ನೋ ವಾಟ್ ವಿಲ್ ಹ್ಯಾಪನ್. ಅವರು ಸ್ವಲ್ಪ ವಾಟ್ ಇಫ್ ಹಿ ಹರ್ಟ್ಸ್ ಮೀ ಆರ್ ಸಮಥಿಂಗ್, ಅವ್ರು ಹರ್ಟ್ ಮಾಡ್ಕೊಂಡ್ರೆ. ಗೈಸ್, ಇದು ನಾರ್ಮಲ್ ಅಸೆಂಬ್ಲಿ ವಾಕ್ ಮಾಡಿದ್ರೆ ಇದು ಅನ್ನವೆಲ್ಲ ವಾಕ್ ಮಾಡಿಸ್ತಾರೆ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕು ಕಾಣೆ. ಗೈಸ್ ನೋಡಿ ಗೈಸ್, ಇಲ್ಲಿ ಕೂತ್ಕೊಂಡಿದ್ದೀನಿ ನಾನು. ಐ ಗೆಸ್ ಇದು ರಾಜ್ ಅವ್ರದ್ದು ಗೇಮಿಂಗ್ ರೂಮ್ ಇದು. ಸೊ ಇಲ್ಲಿಬ್ರು ಕೂತ್ಕೊಂಡಿದ್ದಾರೆ. ಸೊ ರಾಜ್ ಗೇಮಿಂಗ್ ರೂಮ್ ಇದು, ಇಲ್ಲಿ ಕೂತ್ಕೊಂಡಿದ್ದೀನಿ. ಅವ್ರು ಬಂದ ತಕ್ಷಣ ಪ್ರಾಂಕ್ ಮಾಡೋಣ ಅಂತ. ಲೆಟ್ ಸಿ ಹೌ ವಿಲ್ ಇಟ್ ಗೋ. ನಾನು ನನ್ನ ಕಡೆಯಿಂದ 100% ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಲೆಟ್ ಸಿ. ಜಸ್ಟ್ ಇವಾಗ ರಾಜ್ ಅವ್ರು ಬರ್ತಾ ಇದ್ದಾರೆ ಅಂತ ಹೇಳಿ ಕಾರ್ ಸೌಂಡ್ ಬಂದ ತಕ್ಷಣ ಹೇಳಕ್ಕಂತ ಹೇಳಿದ್ದೀನಿ ಸಣ್ಣ ಅವ್ರಿಗೆ. ಸೊ ಅವ್ರಿಗೆ ಫಸ್ಟ್ ಹೆದರ್ಸೋಣ, ಹೇಗಿರುತ್ತೆ ರಿಯಾಕ್ಷನ್ ಅಂತ ಕ್ಯಾಪ್ಚರ್ ಮಾಡೋಣ. ಅಣ್ಣ 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 ನನ್ನ ಕೈಯಲ್ಲಿ ಆಯ್ತಾ? ರಾಜ್, ನಿಮಗ್ ಹೇಗ್ ಅನ್ಸ್ತು ನಾನು ಹೆದರ್ಸಿದ್ದು? ಹೌ ಡಿಡ್ ಯು ಫೀಲ್? ಹೇಗ ಅನ್ಸ್ತು? ರಿಯಾಕ್ಷನ್ ತುಂಬಾ ಕೆಟ್ಟದಾಗಿತ್ತು ಇವತ್ತು. ಬಟ್ ಹೌ ಡಿಡ್ ಯು ಫೀಲ್? ತುಂಬಾ ಹೆದರ್ಕೊಬಿಟ್ರು ಗೈಸ್. ಅಯ್ಯೋ, ನಾನು ಆಲ್ರೆಡಿ ಸ್ಟ್ರೀಮ್ ಟೈಮ್ ಆಗೋಗಿತ್ತು. ಅರ್ಜೆಂಟ್ ಅಲ್ಲಿ ಬಂದ್ರೆ ಇದ್ಯಾರೇ ಗೊಳ್ಳಿ ದೇವ ತರ ಎದ್ದು ಬಂದ್ಬಿಡ್ತಾರಲ್ಲ ಅಂತ ನಾನು ಸಡನ್ ಆಗಿ ಅಂದ ತಕ್ಷಣ ಏನದು ಬೆಕ್ಕು ಅನ್ಕೊಂಡೆ ನಾನು. ಬೆಕ್ ತರನೇ ಇತ್ತು. ಅಲ್ಲಿ ನಮ್ಮ ಆಂಟಿದು ಪರ್ಷಿಯನ್ ಕಟ್ಟಿತ್ತಲ್ಲ, ಬಂದ್ಬಿಟ್ಟು ಏನು ಬೆಕ್ ತರನೇ ಇತ್ತು. ಬಟ್ ಒಳ್ಳೆ ದೇವ ತರ ಎದ್ದು ಬಂದ್ರಿ ನೀವು. ಚೆನ್ನಾಗಿತ್ತಾ? ಓ, ಇವಾಗ ಕುಣ್ಗಾರಪ್ಪ ಅದು ಲೆನ್ಸ್ ಯಾರ್ದು ಎಲ್ತನ್ರಿ ಆರ್ಡರ್ ಮಾಡಿದ್ವಿ. 12 ಗಂಟೆದು ಕ್ಯಾಪ್ಚರ್ ಮಾಡೋಣ ಅಂತ ರಾಜರ್. ನಾನು ಬರ್ತೀನಿ ಜೊತೆಲಿ. ಸೊ ಮಾಡೋಣ, ಕ್ಯಾಪ್ಚರ್ ಮಾಡೋಣ. ಬನ್ನಿ, ನೆಕ್ಸ್ಟ್ SMR ಹೆದರ್ಸ್ಬೇಕು, SMR ಪ್ರಾಂಕ್ ಮಾಡ್ಬೇಕು. SMR ಹೆದರ್ಸ್ಬೇಕು, SMR ಪ್ರಾಂಕ್ ಮಾಡ್ಬೇಕು. ಬನ್ನಿ ಗೈಸ್, ಬೇಗ ಹೋಗೋಣ. ಸೊ ಗೈಸ್, ಇವಾಗ ಜಸ್ಟ್ ರಾಜ್ ಅವ್ರಿಗೆ ಪ್ರಾಂಕ್ ಮಾಡಿದೀವಿ. ಇವಾಗ SMR ಅವ್ರಿಗೆ ಪ್ರಾಂಕ್ ಮಾಡೋಣ. ಸೊ ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಅಂತ ನೋಡೋಣ. ಫಸ್ಟ್ ನಾನು ಹಾರರ್ ಸೌಂಡ್ಸ್ನ ತೆಗಿಯಕ್ಕೆ ಸ್ವಲ್ಪ ಟ್ರೈ ಮಾಡ್ತೀನಿ, ಅಂದರೆ ಮಾಡೋಣ. ಅದಾದ್ಮೇಲೆ ಏನಾದರೂ ಬೀಳ್ಸೋ ಥರ ಏನಾದರೂ ಮಾಡೋಣ. ಆ್ಯಂಡ್ ಇಲ್ಲಿರೋರು ಹೆಂಗ್ ಬಿಹೇವ್ ಮಾಡ್ತಾರೆ ಅಂದರೆ ಅವ್ರಿಗೆ ಗೊತ್ತೇ ಇಲ್ಲ, ಏನಾಯ್ತು ಅಂತಲೇ ಗೊತ್ತಿಲ್ಲ, ಏನು ಆಗ್ತಿದೆ ಅಂತಲೂ ಗೊತ್ತಿಲ್ಲ, ಹಂಗೆ ಬಿಹೇವ್ ಮಾಡ್ತಾರೆ. ಸೊ ನನ್ನ ಜೊತೆ ನೋಡಿ ಸಣ್ಣವರಿದ್ದಾರೆ ಆ್ಯಂಡ್ ಋಷ್ಯಾ ಇದ್ದಾರೆ, ಮತ್ತು ಚಿಲ್ಪಿಲಿದ್ರು, ಅವ್ರು ಆ ಕಡೆ ಹೋಗಿದ್ದಾರೆ. ಸೊ ಹಂಗೆ ಮಾಡೋಣ. ಮತ್ತು ಹಿಡನ್ ಕ್ಯಾಮ್ರಾಸ್ ಇಡೋಣ ಆ ಕಡೆ ಈ ಕಡೆ ಎಲ್ಲ. ಐ ಹೋಪ್ ಅವ್ರು ಬಂದು ಇವರೆಲ್ಲ ಇಲ್ಲಿ ಕುತ್ಕೋತಾರೆ ಅಂತಂದರೆ, ಇವರೆಲ್ಲ ಇಲ್ಲಿ ಕುತ್ಕೋತಾರಂದರೆ SMR ಆಬ್ವಿಯಸ್ಲಿ ಇಲ್ಲೇ ಕುತ್ಕೋಬೇಕು. ಸೊ ನಾನು ಅಲ್ಲಿ ನಾನು ನಿಂತ್ಕೊಂಡು ಹೆದರ್ಸ್ತೀನಿ. ಸೊ ಅವ್ರ ರಿಯಾಕ್ಷನ್ನ ಬೇಗ ಕ್ಯಾಪ್ಚರ್ ಮಾಡೋಣ. ಐ ಹೋಪ್ ಅವ್ರು ರಾಜ್ ಥರನೇ ರಿಯಾಕ್ಷನ್ ಕೊಡಲಿ, ಲೈಕ್ ಅಂತ ಏನಾದ್ರು ರಿಯಾಕ್ಷನ್ ಕೊಡಲಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ನೋಡೋಣ, ಅವ್ರ ರಿಯಾಕ್ಷನ್ ಸ್ವಲ್ಪ ಭಯನೂ ಆಗ್ತಿದೆ ನನಗೆ. ಸೊ ಲೆಟ್ಸ್ ಸಿ ವಾಟ್ ಹ್ಯಾಪನ್ಸ್ ಅಂತ. ಐ ಸಜೆಸ್ಟ್ ಹೋಗಿ SMR ಅವ್ರು ಕಲಿತೇನೆ ಅಂತ. ಕ್ಲೋಸ್ ಆಗಿರ್ತೀನಿ.
ಸೌಂಡ್ ಬರ್ತದೆ ರಾಜಲ್ಲಿ ಶ್ರೀಮಲ್ ಯಾರು ಸಿಬ್ರಲ್ಲ ಕೊಡ್ರಿ ನೀವು ಬರೀತೇ ನಿಮ್ಮ ಮನೇಲಿ ಈಗ ಯಾರೋ ಕಿರಿಸ್ತವ್ರ ಏನೋ ಸೌಂಡ್ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಏನಾಯ್ತು? ನೀವೇ ಎಲ್ಲ ಕೂತಿರೋದು ಬಾರು ಇವ್ರಿಗೆ ಏನಾದ್ರು ಪವಿತ್ರ ಅವರೇ ಹೋಗು ಗೇಮ್ ಮಾಡ್ತಾರ ಅಲ್ಲಿ ಗೇಮ್ ಮಾಡ್ಬೇಕು ನೀವು ಹೋಗಿ ನನಗೆ ಭಯ ನಿಮ್ಗಿಂತ ನಿನಗೇನು ಕೆಲಸ ಇಲ್ಲ ಸೌಂಡ್ ಮತ್ತೆ ನಿನಗೇನು ಭಯ ನಾನು ಇವಾಗ ಇದ್ದೋಡು ಆಡ್ದಾಗ ಬಂದಾಗಿಂದ ಸೌಂಡ್ ಕೇಳಿಸ್ತಾ ಮನೆ ಕೈತಾರೆ ಬಾರ ನೀವು ಪಕ್ಕನೇ ನನಗೆ ಬರ್ತಿಲ್ಲ ಸೌಂಡ್ ಯಾರಾದ್ರೂ ಬೇಕಂದ್ರೆ ಏನಾದ್ರು ಮಾಡ್ತಾ ರಾಜ್ ಪವಿತ್ರ ಅವ್ರೆ ಏನು ಸೌಂಡೇ ಬರ್ತಾನ ನನಗೆ ಒಂದೊಂದ್ಸಲ ಸೌಂಡ್ ಬರ್ತೀವಿ ಅದೇ ಸೌಂಡ್ ಬರ್ತೈತೆ ಎಲ್ಲ ಪಾತ್ರೆ ಅನಿಸ್ತು ನೀವು ಕರೆದ್ರ ನನ್ನ ಹೋಗು ನೋಡೋದು ನಂಗೆ ಗೊತ್ತಿಲ್ಲ ಅವರೆಲ್ಲ ಬರೀ ಒಂದೊಂದು ತಿನ್ನೋದಲ್ಲ ನೋಡು ಏನಾಯ್ತು ಯಾರಾದ್ರೂ ಕೇಳಿಸ್ತಾರ ಅಲ್ಲಿ ನಿಮ್ ಕೇಳಿಸ್ತಾನೆ ಇಲ್ಲ ಬ್ರೋ ಏನು ಅಳ್ತಿರ್ಬೇಕಲ್ಲಿ ಹೋಗ್ ನೋಡು ನೋಡ್ರಿ ಏನ್ ಕಳ್ಸಿನ ಈ ವಿಷಯ ನೋಡು ಜಾಸ್ತಿ ನೀನ ನೋಡು ಏನು ಸೌಂಡು ಅವಾಗಿಂದ ಸೌಂಡ್ ಬರ್ತಿತ್ತು ಏನಾಯ್ತು ಏನಾಯ್ತು
ನನಗೆ ಏನೋ ನಡೀತಾ ಇದೆ ಅಂತ ಗೊತ್ತಾಯ್ತು, ಏನು ಅಂತ ಗೊತ್ತಾಗ್ಲಿಲ್ಲ ಇಷ್ಟೊಂದಿಲ್ಲ. ಗೈಸ್ ಈ ರಿಯಾಕ್ಷನ್ ರಾಜ ರಿಯಾಕ್ಷನ್ ಸಾರಿ ಓನ್ ಒನ್ ನೋಡಿ ಕ್ಲೋಸ್ ನೈಸ್ ರೇ, ಯು ಲುಕ್ ನೈಸ್, ಚೆನ್ನಾಗಿ ಕಾಣ್ತಾ ಇದೆಯಾ. ಥ್ಯಾಂಕ್ ಯು ಯು ಲುಕ್ ನೈಸ್ ಫಾರ್ ದೇವದ್ ಗೆಟಪ್ಸ್ ರೋಲ್ಸ್, ಶಿ ಲುಕ್ಸ್ ವೆರಿ ಥ್ಯಾಂಕ್ ಯು ನೈಸ್. ಸೋ ಮಚ್ ಗೈಸ್. ಯು ಕ್ಯಾನ್ ಕ್ಯಾಸ್ಟ್ ಯಾವ ಮಾಡಿದ್ದಿಲ್ಲ. ನಾನು ನಾಗವಲ್ಲಿಯಾಗಿ ಬದಲಾಗದ್ ನೋಡಿ ನಾನು. ಇದು ಅನ್ನಬೆಲ್ಲ ನಮ್ಮ ನಾಗವಲ್ಲಿದು ಇನ್ನ ಬೇರೆ ಗೆಟಪ್ ಅಲ್ವಾ. ಯಾವ ಬಂದೆ ನಾನು ಬಂದೆ 7 ಗಂಟೆಗೆ. ಅವಾಗಿಂದ ರೆಡಿ ಆಗ್ತಾ ಇದ್ದ. ಎಲ್ಲ ಸಂಜೆ ಜೊತೆ ಮಾತಾಡ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹಾ ನಿಮ್ಗೂ ಅನ್ಕೊಳ್ಳೋ ಏನಂತ ನನ್ನ ಎದುರಿಸೋಗೋಸ್ಕರ ರಾಜವ್ರಿಗೆ ಎದುರಿಸಿಗುತ್ತೆ ನೀವು ರಿಯಾಕ್ಷನ್ ಅಂತ ಕೊಟ್ಬಿಟ್ರು. ಎಲ್ಲಿ ಒಳಗಡೆ ಇದನ್ನ ಲಾಸ್ಟ್ ಟೈಮ್ ಮಾಡ್ತಾರೆ. ಇದನ್ನೇ ಡೂಯಿಂಗ್ ವ್ಲಾಗ್. ಯಾ ದಿಸ್ ಇಸ್ ದ ವ್ಲಾಗ್. ಕ್ರೇಜಿ. ಇವಳಿಗೆ ಸ್ವಲ್ಪ ಬ್ರೈನ್ ಜಾಸ್ತಿ ಡೆವಲಪ್ ಆಗ್ಬಿಟ್ಟಿದೆ ಇತ್ತೀಚೆಗೆ, ಕಂಟೆಂಟ್ಸ್ ನೆಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾಳೆ. ನೈಸ್, ಓನ್ ಆಗಿ ಮಾಡ್ತಾ ಇದೆಯಲ್ಲ, ಐ ಫೀಲ್ ನೈಸ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಔಟ್ ಆಫ್ 10 ಐ ಗಿವ್ ಯು 9 ಫಾರ್ ಯುವರ್ ಎಫರ್ಟ್ ಅಂಡ್ ಡ್ರೆಸ್. 10 ಸ್ವಲ್ಪ ಇನ್ನ ಬೆಟರ್ ಆಗಿರ್ಬೋದಿತ್ತು, ಇದ್ರೆ ಸ್ವಲ್ಪ ಪ್ರಿಡಿಕ್ಟಬಲ್ ಅಂತ ಅನ್ಕೊಂಡಿದ್ದೀನಿ. ಐ ಫೆಲ್ಟ್ ಇಟ್. ನನ್ನ ರಿಯಾಕ್ಷನ್ ಎಲ್ಲ ಎಲ್ಲಿ ಕ್ಯಾಪ್ಚರ್ ಮಾಡಿದ್ರೆ ಅಲ್ಲ ಆಲ್ರೆಡಿ ಇದನ್ನ ಕ್ಯಾಮ್ರಾ ಸಿಟ್ಟಿದೆ ನಿಮಗೆ ಗೊತ್ತಿದೆ ಅಂತ, ಯಾಕಂದ್ರೆ ಎಲ್ಲ ಶೂ ಮಧ್ಯದಲ್ಲಿ ಹಿಂಗಿಟ್ಟು ಕ್ಯಾಮ್ರಾ ಇಟ್ಕೊಂಡ್ರೆ ಗೊತ್ತಾಗ್ತಲ್ಲ ಮುಖದ ಮೇಲೆ. Guys, done. ನಾನು ಡೇಟಿಗೆ ಕರ್ಕೊಂಡು ಹೋಗ್ತೀನಿ, ನಾನು ನೋಡ್ತೀರಾ ಹೆಂಗಿರುತ್ತೆ ಡೇಟಿಗೆ ಕರ್ಕೊಂಡು ಹೋದ್ರೆ ರಿಯಾಕ್ಷನ್ ಹೆಂಗಿರುತ್ತೆ ಅನ್ನೋದು ಅಂತ. ಇವತ್ತು ಬೇಡ, ಇನ್ನೊಂದಿನ ಮಾಡೋಣ ಮತ್ತೆ. ಮತ್ತೊಂದ್ ದಿನ ಮಾಡೋಣ ಗೈಸ್. ಸೊ ಇದು ಐ ಹೋಪ್ ನೀವು ಇಷ್ಟ ಆಗಿರುತ್ತೆ ವಿಡಿಯೋ ಅಂತ ಹೌದು ಅನ್ಕೊಂತೀನಿ. ಗೈಸ್, ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಕಸ್ಮಾತ್ ಮಾಡಿಲ್ಲ ಅಂದ್ರೆ ನಾನು ನಿಮ್ಮ ಮನೆಗೆ ಬಂದ್ಬಿಡ್ತೀನಿ. ಅದು ಈಗ